ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸಾರಿ, ತುಂಬ ದಿವಸ ಆಯಿತು, ಒಂದು 7 to 10 ಡೇಸ್ ಮೇಲೆ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತಿಂದ ಒಂದು ಯೂಸ್ಫುಲ್ ಟಿಪ್ಸ್ ಏನು ಅಂತಂದರೆ, ನೀವು ಕ್ಯಾನ್ವಾಸ್ ತೊಗೋತಿರಲ್ಲ ಬ್ಲೌಸ್ಗೆ ಫಿನಿಷ್ ಮಾಡಬೇಕು ಅಂತ, ಆ ಕ್ಯಾನ್ವಾಸ್ದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊತಾ ಇದ್ದೀನಿ. ಇದನ್ನು ನಾವು ಹೇಗೆ ಮೆತ್ತಗಾಗದೇ ಇರೋ ಥರ ಇಟ್ಕೋಬೇಕು ಅಂತ ನಾನು ಇದರಲ್ಲಿ ಹೇಳ್ತೀನಿ. ಎಷ್ಟೇ ವರ್ಷ ಇಟ್ಟರೂ ಕೂಡ ನಿಮ್ಮ ಕ್ಯಾನ್ವಾಸ್ ಬಂದು, ನೀವು ಯೂಸ್ ಮಾಡೋ ಕ್ಯಾನ್ವಾಸ್ ಬಂದು ಮೆತ್ತಗಾಗಬಾರ್ದು, ಅದೇ ಥರ ಸ್ಟಿಫಾಗಿ ಚೆನ್ನಾಗಿರಬೇಕು. ಇದು ಪೇಪರ್ ಕ್ಯಾನ್ವಾಸ್ ನಾನು ನಿಮಗೆ ತೋರಿಸ್ತಾ ಇರೋದು. ಶರ್ಟ್ ಕ್ಯಾನ್ವಾಸ್ ಕೂಡ ಬರುತ್ತೆ, ಅದು ಶರ್ಟ್ಗೆ ಯೂಸ್ ಮಾಡೋ ಅಂಥದ್ದು, ಕಾಲರ್ಸ್ಗೆಲ್ಲನೂ ಜಸ್ಟ್ ಲೈಕ್ ನೀವು ನೆಕ್ಗೆಲ್ಲ ಯೂಸ್ ಮಾಡ್ತೀರಂತಂದರೆ ಇದೇ ಕ್ಯಾನ್ವಾಸ್ ಸಾಕು. ಇದು ಮೀಟರ್ ಬಂದು 20 ರೂಪೀಸ್ 25 ರೂಪೀಸ್ ಇದೆ. ಇವಾಗ ನಾನು ತೊಗೊಳ್ಳೋಗೆಲ್ಲ 20 ರೂಪೀಸು ಇಲ್ಲ 25 ಅಷ್ಟೇ. ಇವಾಗ ಒಂದು 5 ರೂಪೀಸ್ ಎಕ್ಸ್ಟ್ರಾ ಆಗಿರ್ಬೋದು. ಇದನ್ನು ನಾವು ಏನು ಮಾಡಬೇಕು ಅಂತಂದರೆ, ನಾನು ಹೇಳ್ತೀನಿ ನೋಡಿ, ಈ ಥರ ಒಂದು ಕವರ್ ಇರುತ್ತಲ್ವ, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಗಾಳಿ ಹೋಗ್ದಿರೋ ಥರ ಇಟ್ಬಿಡಿ. ನೀವು ಯಾವ ಥರ ಅಂಗಡಿಯಿಂದ ತೊಗೊಂಡು ಬಂದಿರ್ತೀರೋ ಅದೇ ಥರನೇ ಇರುತ್ತೆ ಕ್ಯಾನ್ವಾಸು, ಅದೇ ಸ್ಟಿಫ್ನೆಸ್ ಅದೇ ಥರ ಇರುತ್ತೆ, ಒಂದು ಸ್ವಲ್ಪನೂ ಮೆತ್ತಗಾಗಲ್ಲ. ಇನ್ನೂ ಬೆಟರ್ ಆಪ್ಷನ್ ಏನು ಅಂತಂದರೆ, ಸ್ಯಾರಿಗೆ ಕವರ್ ಬರುತ್ತಲ್ವಾ, ಸ್ಯಾರಿಯಲ್ಲಿ ಒಂದು ಕವರ್ ಕೊಟ್ಟಿರ್ತಾರೆ ನೋಡಿ, ಆ ಕವರಲ್ಲಿ ಹಾಕಿಟ್ಬಿಟ್ರೆ ಅಂತೂ ಇದ್ದಿದ್ದು ಸೇಫಾಗಿರುತ್ತೆ. ನನ್ನ ಹತ್ರ ಆ ಕವರ್ ಇಲ್ಲ, ಹಾಗಾಗಿ ನಾನು ಈ ಕವರಲ್ಲಿ ತೋರಿಸ್ದೆ. ಈ ಕ್ಯಾನ್ವಾಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊತೀನಿ ಈ ವಿಡಿಯೋದಲ್ಲಿ. ನೀಟಾಗಿ ಸೇಫಾಗಿ ಈ ಥರ ಪಿನ್ ಹೊಡೆದಿಟ್ಬಿಡಿ, ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ. ಕ್ಯಾನ್ವಾಸು ಮೆತ್ತಗಾಗಲ್ಲ, ಅದೇ ಸ್ಟಿಫ್ನೆಸ್ಸಾಗಿ ಅದೇ ಥರ ಇರುತ್ತೆ. ಇವಾಗ ಕ್ಯಾನ್ವಾಸ್ನ ನಾನು ಓಪನ್ ಮಾಡ್ಕೊತೀನಿ. ನನ್ನ ಹತ್ರನೇ ಎಲ್ಲ ಖಾಲಿಯಾಗಿದೆ, ತರಬೇಕು. ಇವಾಗ ಏನಂತಂದರೆ, ಕ್ಯಾನ್ವಾಸಲ್ಲಿ ಒಂದು ನಮಗೆ ಪ್ಲಸ್ ಪಾಯಿಂಟ್ ಇದೆ, ನಾವು ಸ್ಟಿಚಿಂಗೇ ಮಾಡಬೇಕನ್ನೋದೇನಿರಲ್ಲ. ಕ್ಯಾನ್ವಾಸು ಒಂದು ಕಡೆ ಬಂದು ತುಂಬ ನೈಸ್ ಕೊಟ್ಟಿರ್ತಾನೆ, ಒಂದು ಕಡೆ ಬಂದು ಶೈನಿಂಗ್ ಕೊಟ್ಟಿರ್ತಾನೆ. ಆ ಶೈನಿಂಗ್ ಕಡೆ ಇರುತ್ತೆ ನೋಡಿ. ಇವಾಗ ಏನೋ ಒಂದು ನೆಕ್ಕನ್ನು ನೀವು ಕಟ್ ಮಾಡಿರ್ತೀರ ಅಂದ್ಕೊಳ್ಳೋಣ ಕ್ಯಾನ್ವಾಸಲ್ಲಿ. ಆವಾಗ ಏನು ಮಾಡಬೇಕು ಅಂತಂದರೆ, ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ, ಈ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ನೀವು ಐರನ್ ಮಾಡಿಬಿಟ್ರೆ ನೀಟಾಗಿ ಮೆತ್ಕೊಂಡ್ಬಿಡುತ್ತೆ. ಆ ನೆಕ್ಕು ಶೇಪು ಎಲ್ಲೂ ಕೂಡ ಹಲ್ಲಾಡಲ್ಲ. ನಾನು ಐರನ್ ಮಾಡಿ ತೋರಿಸ್ತಿಲ್ಲ, ಬಟ್ ನಾನು ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀನಿ. ಇದು ಶೈನಿಂಗ್ ಕಡೆ ಇರುತ್ತಲ್ಲ, ಶೈನಿಂಗ್ ಕಡೆ ಇಟ್ಟು ಶೈನಿಂಗ್ ಆ್ಯಂಡ್ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ಫೇಸ್ ಟು ಫೇಸ್ ಇಟ್ಬಿಟ್ಟು ಐರನ್ ಹಾಕ್ಬಿಡ್ಬೇಕಾಗುತ್ತೆ. ಐರನ್ ಹಾಕ್ಬಿಟ್ರೆ ಮಾತ್ರ ನಿಮ್ಮ ಕ್ಯಾನ್ವಾಸ್ ಎಲ್ಲೂ ಕದಲಲ್ಲ. ಇದು ಟ್ರಿಕ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಕೆಲವರೆಲ್ಲನೂ ಹೊಲ್ಕೋತಾರೆ, ಹೊಲಿಯೋದು ಕೂಡ ಬೆಟರೇ. ಅದು ಬಿಟ್ಟರೆ ನಿಮಗೆ ಕಷ್ಟ ಅನಿಸೋದಾದರೆ ನೀವು ಇಟ್ಟು ಐರನ್ ಮಾಡ್ಕೊಬಿಡ್ಬೋದು. ಅದೇ ಶೈನಿಂಗ್ ಇರುತ್ತಲ್ಲ, ಆ ಕಡೆ ಇಟ್ಟು ಐರನ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.